ನೀವು ಅಂಧಾನುಕರಣೆ ಅಂತಿದ್ರಿ ಗುರುಗಳೇ. ಈ ಅನುಕರಣೆ ಯಾವಾಗ ಆಗುತ್ತೆ ಅಂದ್ರೆ ಸ್ವಾಭಾವಿಕವಾಗಿ ನಮ್ಮ ಆಚಾರ ವಿಚಾರಗಳಲ್ಲಿ ಅಥವಾ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಎಲ್ಲೋ ಒಂದ್ ಕಡೆ ನಮಗೆ ಕೊರತೆ ಇದೆ ಅಂತ ಅನ್ನಿಸಿದಾಗ, ನಮ್ಮ ಆಚಾರ ವಿಚಾರಗಳು ಅಥವಾ ನಮ್ಮ ಹಬ್ಬ ಹರಿದಿನಗಳಲ್ಲಿ ನಮಗೆ ಸಿಗದೆ ಸಂತೋಷ ಅಥವಾ ಆಕರ್ಷಣೆ ಮತ್ತೊಂದ್ರಲ್ಲಿ ಯಾವ್ದ್ರಲ್ಲಾದ್ರೂ ಇದೆ ಅಂದಾಗ, ನಿಜ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬರುವ ಹಬ್ಬ ಹರಿದಿನಗಳು ಆಚರಣೆಗಳಲ್ಲಿ ಕೊರತೆ ಇದೆಯಾ, ಯಾಕೆ ಆಕರ್ಷಣೆ ಬೇರೆದ್ರ ಕಡೆಗೆ ಹೆಚ್ಚಾಗ್ತಿದೆ ಅಂತ ಹೇಳಿ ಆಗ ಹೋಗಿದೆ. ಇನ್ಫ್ಯಾಕ್ಟ್ ತುಂಬಾ ತುಂಬಾ ಸರಿಯಾದ ಮಾತು ಇದು ಅಂತ. ಯಾಕೆ ಪಕ್ಕದ ಮನೆಗೆ ಊಟಕ್ಕೆ ಹೋದೆ, ನಿನ್ ಮನೇಲಿ ಕೊರತೆ ಇತ್ತಾ ಅಂತ. ಪಕ್ಕದ ಮನೇಲಿ ಊಟಕ್ಕೆ ಕರೆದಿದ್ರೆ ವಿಷಯ ಬೇರೆ, ಅದಲ್ಲ ಅಂದ್ರೆ ನೀನ್ ಇನ್ನೊಂದ್ ಮನೆಗೆ ಊಟಕ್ಕೆ ಹೋದೆ ಅಂತಂದ್ರೆ ನಿನ್ ಮನೇಲಿ ಏನು ಕೊರತೆ ಇತ್ತು, ನಿನ್ ತಾಯಿಲಿ ಏನು ಕೊರತೆ ಕಂಡೆ, ನಿನ್ ದೇಶದಲ್ಲಿ ಏನು ಕೊರತೆ ಕಂಡೆ, ಸಂಸ್ಕೃತಿ ಏನು ಕೊರತೆ ಕಂಡೆ, ಈ ಪ್ರಶ್ನೆ ನಮಗೆ ನಾವು ಕೇಳ್ಕೋಬೇಕು ಅಂತ. ಈಗ ನಾವು ಹೊಸ ವರ್ಷ ಆಚರಣೆ ಮಾಡಿದ್ರೆ ಹೇಗೆ ಮಾಡ್ತಿದ್ವು? ಸ್ನಾನ ಮಾಡಿ, ಹೊಸ ಬಟ್ಟೆ ಉಟ್ಟು, ಸಿಹಿ ತಿಂಡಿಗಳನ್ನ ಭಕ್ಷ್ಯಗಳನ್ನ ಮನೆಯಲ್ಲಿ ಮಾಡಿ, ದೇವರಿಗೆ ಅರ್ಪಣೆ ಮಾಡಿ, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಖುಷಿಯಿಂದ ಸೇವನೆ ಮಾಡ್ತಾ ಇದ್ವಿ ಅಲ್ವಾ. ಇವಾಗ ಹೇಗೆ ಮಾಡ್ತಿದೀವಿ? ಈ ಡಿಸೆಂಬರ್ 31 ಮಧ್ಯರಾತ್ರಿ ಏನ್ ಮಾಡ್ತೀವಿ? ಆ ಸಮಯದಲ್ಲಿ ಏನ್ ನಡೆಯುತ್ತೆ? ಹೊಸ ಬಟ್ಟೆ ಉಡ್ತೀವ ನಾವು, ಅಥವಾ ಒಳ್ಳೆ ಸಾತ್ವಿಕ ಭಕ್ಷ್ಯ ಸೇವನೆ ಮಾಡ್ತೀವಾ? ನಾವು ಹೆಚ್ಚು ಹೇಳಕ್ ಕಷ್ಟ ಆಗುತ್ತೆ ನಮಗೆ. ಇದನ್ನ ಇರೋ ಬಟ್ಟೆ ಕಿತ್ತು ಬಿಸಾಡ್ತಕ್ಕಂಥ ಸಂದರ್ಭಗಳಲ್ಲಿ ಕಾಣ್ತೀವಿ ನಾವು ಅಂತ. ಹೊಸ ಬಟ್ಟೆ ಉಡೋದು ಆಗಿರ್ಲಿ ಅಂತ. ಆ ಕಾಲ ಹೇಗಿರುತ್ತೆ, ಆ ಸಂದರ್ಭ ಹೇಗಿರುತ್ತೆ ಅಂದ್ರೆ, ರಕ್ಷಣೆಗೆ ಆರಕ್ಷಕರು ಬೇಕಾಗ್ತಾರೆ, ಹೆಣ್ಮಕ್ಳು ಮಾನ ರಕ್ಷಣೆಗೆ ಆರಕ್ಷಕರು ಬೇಕಾಗ್ತಾರೆ. ಇದೇನು ಸಂಸ್ಕೃತಿನ? ಇದನ್ನ ಯಾರು ಹೇಳಿಲ್ವಲ್ಲ. ಇಸ್ಲಾಮೂ ಹೇಳಿಲ್ಲ, ಕ್ರಿಶ್ಚಿಯಾನಿಟಿನೂ ಹೇಳಿಲ್ಲ. ನಮ್ಮ ದೇಶದಲ್ಲಿ 2-3 ಧರ್ಮಗಳು ಏನಿದೆ, ಸಿಖ್ ಧರ್ಮ ಹೇಳಿಲ್ಲ, ಜೈನ್ ಧರ್ಮ ಹೇಳಿಲ್ಲ. ಯಾವ ಧರ್ಮ ಹೇಳಿದೆ ಇದನ್ನ? ಕುಡಿದು ತೂರಾಡು, ಆ ದಿನ ಹುಚ್ಚುಚ್ಚಾಗಿ ಮಾತಾಡು, ಅಶ್ಲೀಲವಾಗಿ ಮಾತಾಡು ಅಂತ ಯಾರು ಹೇಳಿದ್ರು? ಇದ್ಯಾವ ತರ ಸಂಭ್ರಮಾಚರಣೆ ಇದು? ಇನ್ನೊಬ್ರಿಗೆ ತೊಂದರೆ ಕೊಡೋ ತರದ್ದು ಅಂತ. ಹಾಗಾಗಿ ನಮ್ಮ ಆಚರಣೆ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಆ ಋತುವಿಗೆ ತಕ್ಕಂತ ಭಕ್ಷ್ಯಗಳನ್ನು ಮಾಡಿ ಊಟ ಮಾಡ್ತಕ್ಕಂಥದ್ದು, ಆ ಕಾಲಕ್ಕೆ ಆ ಋತುವಿಗೆ ಸಲ್ಲ ಅಂತ ಅಡಿಗೆ ಮಾಡಿ ಊಟ ಮಾಡಿ ಎಲ್ಲರೂ ಹಂಚಿಕೊಂಡು ಖುಷಿಪಟ್ಟು ಇದೆಷ್ಟು ಚೆನ್ನಾಗಿರುತ್ತೆ ಅಂತ, ಅದೆಷ್ಟು ಹಾಳಿರುತ್ತೆ ಅದು ಅಂತ. ಈ ಸರ್ವಧರ್ಮ ಸಮನ್ವಯತೆ ಸಮಾಜದಲ್ಲಿ ಇದೆಯೋ ಎಲ್ಲೋ ಗೊತ್ತಿಲ್ಲ, ನಮ್ಮ ಆಚರಣೆಯಲ್ಲಿ ತರ್ತೀವಿ ಅಂತ. ನಾವು 31ನೇ ತಾರೀಕು ಕಂಠು ಪೂರ್ತಿ ಕುಡಿತೀವಿ, ಅರ್ಧ ಬಟ್ಟೆ ಹಾಕೊಳ್ತೀವಿ, ಬೆಳಗ್ಗೆ ಎದ್ಬಿಟ್ಟು ಶುಭ್ರವಾಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಕಲ್ಚರು ಇದೆ ಗುರುಗಳೇ, ಏನ್ ಹೇಳ್ತೀರಿ? ಅಲ್ಲ, ಆರಂಭ ಯಾವಾಗಲೂ ಚೆನ್ನಾಗಿರ್ಬೇಕಂತೆ. ನೀವು ಹೇಗೆ ಶುರು ಮಾಡ್ತೀರೋ ಹಾಗೆ ಮುಂದುವರಿತೀರಿ, ಹೇಗೆ ಮುಂದುವರಿತೀರೋ ಹಾಗೆ ಪೂರ್ಣ ಮಾಡ್ತೀರಿ ಅಂತ. ಈ ಮೊದಲನೇ ಹೆಜ್ಜೆ ತುಂಬಾ ಮುಖ್ಯ. ಒಂದು ನೃತ್ಯ ಕಾರ್ಯಕ್ರಮ ಅಂತ ಅನ್ಕೊಂಡ್ರೆ, ಆಕೆ ಮೊದಲನೇ ಹೆಜ್ಜೆನೆ ತಪ್ಪಿದ್ರೆ, ನೃತ್ಯಗಾತಿ ಅಥವಾ ನೃತ್ಯಗಾರ ಮೊದಲನೇ ಹೆಜ್ಜೆನೆ ತಪ್ಪಿದ್ರೆ, ತಾಳ ತಪ್ಪಿದ್ರೆ ಅದು ಮತ್ತೆ ಸರಿಯಾಗಲ್ಲ. ಅದು ಮುಂದೆ ಪೂರ್ತಿ ತಾಳ ತಪ್ಪಾನೆ ಹೋಗುತ್ತಲ್ವ ಅದು ಅಂತ. ಯಾಕೆ ಮೊದಲೇ ತಪ್ಪಿದೆ ಅಲ್ವ ಅದು ಅಂತ. ಹೀಗೆ ಶುರು ಮಾಡಬೇಕಾದ್ರೆ ನಾವು ಕುಡಿದು ತೂರಾಡಿ ಶುರು ಮಾಡಿದ್ರೆ ಇಡೀ ವರ್ಷ ಹೇಗೆ ನಡೆಯೋದು ಅಂತ. ನಮ್ಮ ಮುಖ್ಯ ಪ್ರಶ್ನೆ ಇರೋದು, ಇದೆಲ್ಲ ಮಾಡಿದ್ಮೇಲೆ ದೇವರ ಹತ್ರ ಹೋಗೋದಾ ಅಂತ. ದೇವರ ಹತ್ರ ಹೋಗ್ಬೇಕಾದ್ರೆ ಹೇಗಿರ್ಬೇಕು ನಾವು ಅಂತ. ಬಹುಶಃ ಅವರು ಎಷ್ಟು ರಾತ್ರಿ ಪಾನಮತ್ರ ಆಗಿರ್ತಾರೆ ಅಂದ್ರೆ ದೇವರ ಹತ್ರ ಹೋಗ್ಬೇಕಾದ್ರೆ ಪೂರ್ತಿ ಸರಿಯಾಗಿರಲ್ಲ ಅವರು. ಹೊರಗಡೆಯಿಂದ ಸ್ನಾನ ಮಾಡಬಹುದು, ಒಳಗಡೆ ಹೋಗಿರೋದು ಪೂರ್ತಿ ಅದು ಅದ್ರ ಪ್ರಭಾವ ಕಡಿಮೆ ಆಗ್ಬೇಕಲ್ಲ ಅಂತ, ಆಗಿರಲ್ಲ ಅಂತ ಅನ್ಸತ್ತೆ ಅಂತ. ಯಾವ ದೇವ್ರು ಒಪ್ಕೋತಾನೆ ನಮಸ್ಕಾರನ ಅಂತ. ನೀವು ಅಂಧಾನುಕರಣೆ ಅಂತಿದ್ರಿ ಗುರುಗಳೇ. ಈ ಅನುಕರಣೆ ಯಾವಾಗ ಆಗುತ್ತೆ ಅಂದ್ರೆ ಸ್ವಾಭಾವಿಕವಾಗಿ ನಮ್ಮ ಆಚಾರ ವಿಚಾರಗಳಲ್ಲಿ ಅಥವಾ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಎಲ್ಲೋ ಒಂದ್ ಕಡೆ ನಮಗೆ ಕೊರತೆ ಇದೆ ಅಂತ ಅನ್ನಿಸಿದಾಗ, ನಮ್ಮ ಆಚಾರ ವಿಚಾರಗಳು ಅಥವಾ ನಮ್ಮ ಹಬ್ಬ ಹರಿದಿನಗಳಲ್ಲಿ ನಮಗೆ ಸಿಗದೆ ಸಂತೋಷ ಅಥವಾ ಆಕರ್ಷಣೆ ಮತ್ತೊಂದ್ರಲ್ಲಿ ಯಾವ್ದ್ರಲ್ಲಾದ್ರೂ ಇದೆ ಅಂದಾಗ, ನಿಜ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬರುವ ಹಬ್ಬ ಹರಿದಿನಗಳು ಆಚರಣೆಗಳಲ್ಲಿ ಕೊರತೆ ಇದೆಯಾ, ಯಾಕೆ ಆಕರ್ಷಣೆ ಬೇರೆದ್ರ ಕಡೆಗೆ ಹೆಚ್ಚಾಗ್ತಿದೆ ಅಂತ ಹೇಳಿ ಆಗ ಹೋಗಿದೆ. ಇನ್ಫ್ಯಾಕ್ಟ್ ತುಂಬಾ ತುಂಬಾ ಸರಿಯಾದ ಮಾತು ಇದು ಅಂತ. ಯಾಕೆ ಪಕ್ಕದ ಮನೆಗೆ ಊಟಕ್ಕೆ ಹೋದೆ, ನಿನ್ ಮನೇಲಿ ಕೊರತೆ ಇತ್ತಾ ಅಂತ. ಪಕ್ಕದ ಮನೇಲಿ ಊಟಕ್ಕೆ ಕರೆದಿದ್ರೆ ವಿಷಯ ಬೇರೆ, ಅದಲ್ಲ ಅಂದ್ರೆ ನೀನ್ ಇನ್ನೊಂದ್ ಮನೆಗೆ ಊಟಕ್ಕೆ ಹೋದೆ ಅಂತಂದ್ರೆ ನಿನ್ ಮನೇಲಿ ಏನು ಕೊರತೆ ಇತ್ತು, ನಿನ್ ತಾಯಿಲಿ ಏನು ಕೊರತೆ ಕಂಡೆ, ನಿನ್ ದೇಶದಲ್ಲಿ ಏನು ಕೊರತೆ ಕಂಡೆ, ಸಂಸ್ಕೃತಿ ಏನು ಕೊರತೆ ಕಂಡೆ, ಈ ಪ್ರಶ್ನೆ ನಮಗೆ ನಾವು ಕೇಳ್ಕೋಬೇಕು ಅಂತ. ಈಗ ನಾವು ಹೊಸ ವರ್ಷ ಆಚರಣೆ ಮಾಡಿದ್ರೆ ಹೇಗೆ ಮಾಡ್ತಿದ್ವು? ಸ್ನಾನ ಮಾಡಿ, ಹೊಸ ಬಟ್ಟೆ ಉಟ್ಟು, ಸಿಹಿ ತಿಂಡಿಗಳನ್ನ ಭಕ್ಷ್ಯಗಳನ್ನ ಮನೆಯಲ್ಲಿ ಮಾಡಿ, ದೇವರಿಗೆ ಅರ್ಪಣೆ ಮಾಡಿ, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಖುಷಿಯಿಂದ ಸೇವನೆ ಮಾಡ್ತಾ ಇದ್ವಿ ಅಲ್ವಾ. ಇವಾಗ ಹೇಗೆ ಮಾಡ್ತಿದೀವಿ? ಈ ಡಿಸೆಂಬರ್ 31 ಮಧ್ಯರಾತ್ರಿ ಏನ್ ಮಾಡ್ತೀವಿ? ಆ ಸಮಯದಲ್ಲಿ ಏನ್ ನಡೆಯುತ್ತೆ? ಹೊಸ ಬಟ್ಟೆ ಉಡ್ತೀವ ನಾವು, ಅಥವಾ ಒಳ್ಳೆ ಸಾತ್ವಿಕ ಭಕ್ಷ್ಯ ಸೇವನೆ ಮಾಡ್ತೀವಾ? ನಾವು ಹೆಚ್ಚು ಹೇಳಕ್ ಕಷ್ಟ ಆಗುತ್ತೆ ನಮಗೆ. ಇದನ್ನ ಇರೋ ಬಟ್ಟೆ ಕಿತ್ತು ಬಿಸಾಡ್ತಕ್ಕಂಥ ಸಂದರ್ಭಗಳಲ್ಲಿ ಕಾಣ್ತೀವಿ ನಾವು ಅಂತ. ಹೊಸ ಬಟ್ಟೆ ಉಡೋದು ಆಗಿರ್ಲಿ ಅಂತ. ಆ ಕಾಲ ಹೇಗಿರುತ್ತೆ, ಆ ಸಂದರ್ಭ ಹೇಗಿರುತ್ತೆ ಅಂದ್ರೆ, ರಕ್ಷಣೆಗೆ ಆರಕ್ಷಕರು ಬೇಕಾಗ್ತಾರೆ, ಹೆಣ್ಮಕ್ಳು ಮಾನ ರಕ್ಷಣೆಗೆ ಆರಕ್ಷಕರು ಬೇಕಾಗ್ತಾರೆ. ಇದೇನು ಸಂಸ್ಕೃತಿನ? ಇದನ್ನ ಯಾರು ಹೇಳಿಲ್ವಲ್ಲ. ಇಸ್ಲಾಮೂ ಹೇಳಿಲ್ಲ, ಕ್ರಿಶ್ಚಿಯಾನಿಟಿನೂ ಹೇಳಿಲ್ಲ. ನಮ್ಮ ದೇಶದಲ್ಲಿ 2-3 ಧರ್ಮಗಳು ಏನಿದೆ, ಸಿಖ್ ಧರ್ಮ ಹೇಳಿಲ್ಲ, ಜೈನ್ ಧರ್ಮ ಹೇಳಿಲ್ಲ. ಯಾವ ಧರ್ಮ ಹೇಳಿದೆ ಇದನ್ನ? ಕುಡಿದು ತೂರಾಡು, ಆ ದಿನ
ಹುಚ್ಚುಚ್ಚಾಗಿ ಮಾತಾಡು, ಅಶ್ಲೀಲವಾಗಿ ಮಾತಾಡು ಅಂತ ಯಾರು ಹೇಳಿದ್ರು? ಇದ್ಯಾವ ತರ ಸಂಭ್ರಮಾಚರಣೆ ಇದು? ಇನ್ನೊಬ್ರಿಗೆ ತೊಂದರೆ ಕೊಡೋ ತರದ್ದು ಅಂತ. ಹಾಗಾಗಿ ನಮ್ಮ ಆಚರಣೆ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಆ ಋತುವಿಗೆ ತಕ್ಕಂತ ಭಕ್ಷ್ಯಗಳನ್ನು ಮಾಡಿ ಊಟ ಮಾಡ್ತಕ್ಕಂಥದ್ದು, ಆ ಕಾಲಕ್ಕೆ ಆ ಋತುವಿಗೆ ಸಲ್ಲ ಅಂತ ಅಡಿಗೆ ಮಾಡಿ ಊಟ ಮಾಡಿ ಎಲ್ಲರೂ ಹಂಚಿಕೊಂಡು ಖುಷಿ ಪಟ್ಟು ಇದೆಷ್ಟು ಚೆನ್ನಾಗಿರುತ್ತೆ ಅಂತ, ಅದೆಷ್ಟು ಹಾಳಿರುತ್ತೆ ಅದು ಅಂತ. ಈ ಸರ್ವಧರ್ಮ ಸಮನ್ವಯತೆ ಸಮಾಜದಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಆಚರಣೆಯಲ್ಲಿ ತರ್ತೀವಿ ಅಂತ ನಾವು 31ನೇ ತಾರೀಕು ಕಂಠ ಪೂರ್ತಿ ಕುಡಿತೀವಿ, ಅರ್ಧ ಬಟ್ಟೆ ಹಾಕೊಳ್ತೀವಿ, ಬೆಳಗ್ಗೆ ಎದ್ಬಿಟ್ಟು ಶುಭ್ರವಾಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಕಲ್ಚರು ಇದೆ ಗುರುಗಳೇ, ಏನ್ ಹೇಳ್ತೀರಿ? ಅಲ್ಲ, ಆರಂಭ ಯಾವಾಗಲೂ ಚೆನ್ನಾಗಿರ್ಬೇಕಂತೆ. ನೀವು ಹೇಗೆ ಶುರು ಮಾಡ್ತೀರೋ ಹಾಗೆ ಮುಂದುವರಿತೀರಿ, ಹೇಗೆ ಮುಂದುವರಿತೀರೋ ಹಾಗೆ ಪೂರ್ಣ ಮಾಡ್ತೀರಿ ಅಂತ. ಈ ಮೊದಲನೇ ಹೆಜ್ಜೆ ತುಂಬಾ ಮುಖ್ಯ. ಒಂದು ನೃತ್ಯ ಕಾರ್ಯಕ್ರಮ ಅಂತ ಅನ್ಕೊಂಡ್ರೆ ಆಕೆ ಮೊದಲನೇ ಹೆಜ್ಜೆನೆ ತಪ್ಪಿದ್ರೆ, ನೃತ್ಯಗಾತಿ ಅಥವಾ ನೃತ್ಯಗಾರ ಮೊದಲನೇ ಹೆಜ್ಜೆನೆ ತಪ್ಪಿದ್ರೆ, ತಾಳ ತಪ್ಪಿದ್ರೆ ಅದು ಮತ್ತೆ ಸರಿಯಾಗಲ್ಲ. ಅದು ಮುಂದೆ ಪೂರ್ತಿ ತಾಳ ತಪ್ಪಾನೆ ಹೋಗುತ್ತಲ್ವ ಅದು ಅಂತ. ಯಾಕೆ ಮೊದಲೇ ತಪ್ಪಿದೆ ಅಲ್ವ ಅದು ಅಂತ. ಹೀಗೆ ಶುರು ಮಾಡಬೇಕಾದ್ರೆ ನಾವು ಕುಡಿದು ತೂರಾಡಿ ಶುರು ಮಾಡಿದ್ರೆ ಇಡೀ ವರ್ಷ ಹೇಗೆ ನಡೆಯೋದು ಅಂತ. ನಮ್ಮ ಮುಖ್ಯ ಪ್ರಶ್ನೆ ಇರೋದು, ಇದೆಲ್ಲ ಮಾಡಿದ್ಮೇಲೆ ದೇವರ ಹತ್ರ ಹೋಗೋದಾ ಅಂತ. ದೇವರ ಹತ್ರ ಹೋಗ್ಬೇಕಾದ್ರೆ ಹೇಗಿರ್ಬೇಕು ನಾವು ಅಂತ. ಬಹುಶಃ ಅವರು ಎಷ್ಟು ರಾತ್ರಿ ಪಾನಮತ್ರ ಆಗಿರ್ತಾರೆ ಅಂದ್ರೆ ದೇವರ ಹತ್ರ ಹೋಗ್ಬೇಕಾದ್ರೆ ಪೂರ್ತಿ ಸರಿಯಾಗಿರಲ್ಲ ಅವರು. ಹೊರಗಡೆ ಸ್ನಾನ ಮಾಡ್ಬೋದು, ಒಳಗಡೆ ಹೋಗಿರೋದು ಪೂರ್ತಿ ಅದ್ರ ಪ್ರಭಾವ ಕಡಿಮೆ ಆಗ್ಬೇಕಲ್ಲ ಅಂತ, ಆಗಿರಲ್ಲ ಅಂತ ಅನ್ಸತ್ತೆ ಅಂತ. ಯಾವ ದೇವ್ರು ಒಪ್ಕೋತಾನೆ ನಮಸ್ಕಾರನ ಅಂತ. ನೀವು ಅಂಧಾನುಕರಣೆ ಅಂತಿದ್ರಿ ಗುರುಗಳೇ. ಈ ಅನುಕರಣೆ ಯಾವಾಗ ಆಗತ್ತೆ ಅಂದ್ರೆ ಸ್ವಾಭಾವಿಕವಾಗಿ ನಮ್ಮ ಆಚಾರ ವಿಚಾರಗಳಲ್ಲಿ ಅಥವಾ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಎಲ್ಲೋ ಒಂದ್ ಕಡೆ ನಮಗೆ ಕೊರತೆ ಇದೆ ಅಂತ ಅನ್ನಿಸಿದಾಗ, ನಮ್ಮ ಆಚಾರ ವಿಚಾರಗಳು ಅಥವಾ ನಮ್ಮ ಹಬ್ಬ ಹರಿದಿನಗಳಲ್ಲಿ ನಮಗೆ ಸಿಗದ ಸಂತೋಷ ಅಥವಾ ಆಕರ್ಷಣೆ ಮತ್ತೊಂದ್ರಲ್ಲಿ ಯಾವ್ದ್ರಲ್ಲಾದ್ರೂ ಇದೆ ಅಂದಾಗ, ನಿಜ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬರುವ ಹಬ್ಬ ಹರಿದಿನಗಳು ಆಚರಣೆಗಳಲ್ಲಿ ಕೊರತೆ ಇದೆಯಾ? ಯಾಕೆ ಆಕರ್ಷಣೆ ಬೇರೆದ್ರ ಕಡೆಗೆ ಹೆಚ್ಚಾಗ್ತಿದೆ ಅಂತ ಹೇಳಿ ಆಗ ಹೋಗಿದೆ. ಇನ್ಫ್ಯಾಕ್ಟ್ ತುಂಬಾ ತುಂಬಾ ಸರಿಯಾದ ಮಾತು ಇದು ಅಂತ. ಯಾಕೆ ಪಕ್ಕದ ಮನೆಗೆ ಊಟಕ್ಕೆ ಹೋದೆ, ನಿನ್ ಮನೇಲಿ ಕೊರತೆ ಇತ್ತಾ ಅಂತ. ಪಕ್ಕದ ಮನೇಲಿ ಊಟಕ್ಕೆ ಕರೆದಿದ್ರೆ ವಿಷಯ ಬೇರೆ. ಅದಲ್ಲ ಅಂದ್ರೆ ನೀನ್ ಇನ್ನೊಂದ್ ಮನೆಗೆ ಊಟಕ್ಕೆ ಹೋದೆ ಅಂತಂದ್ರೆ ನಿನ್ ಮನೇಲಿ ಏನು ಕೊರತೆ ಇತ್ತು, ನಿನ್ ತಾಯಿಲಿ ಏನು ಕೊರತೆ ಕಂಡೆ, ನಿನ್ ದೇಶದಲ್ಲಿ ಏನು ಕೊರತೆ ಕಂಡೆ, ಸಂಸ್ಕೃತಿ ಏನು ಕೊರತೆ ಕಂಡೆ, ಈ ಪ್ರಶ್ನೆ ನಮಗೆ ನಾವು ಕೇಳ್ಕೋಬೇಕು ಅಂತ. ಈಗ ನಾವು ಹೊಸ ವರ್ಷ ಆಚರಣೆ ಮಾಡಿದ್ರೆ ಹೇಗೆ ಮಾಡ್ತಿದ್ವು? ಸ್ನಾನ ಮಾಡಿ, ಹೊಸ ಬಟ್ಟೆ ಉಟ್ಟು, ಸಿಹಿ ತಿಂಡಿಗಳನ್ನ ಭಕ್ಷ್ಯಗಳನ್ನ ಮನೆಯಲ್ಲಿ ಮಾಡಿ ದೇವರಿಗೆ ಅರ್ಪಣೆ ಮಾಡಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಖುಷಿಯಿಂದ ಸೇವನೆ ಮಾಡ್ತಾ ಇದ್ವು ಅಲ್ವಾ. ಇವಾಗ ಹೇಗೆ ಮಾಡ್ತಿದೀವಿ? ಈ ಡಿಸೆಂಬರ್ 31 ಮಧ್ಯರಾತ್ರಿ ಏನ್ ಮಾಡ್ತೀವಿ? ಆ ಸಮಯದಲ್ಲಿ ಏನ್ ನಡೆಯುತ್ತೆ? ಹೊಸ ಬಟ್ಟೆ ಉಡ್ತೀವ ನಾವು, ಅಥವಾ ಒಳ್ಳೆ ಸಾತ್ವಿಕ ಭಕ್ಷ್ಯ ಸೇವನೆ ಮಾಡ್ತೀವಾ? ನಾವು ಹೆಚ್ಚಿಗೆ ಹೇಳಕ್ ಕಷ್ಟ ಆಗುತ್ತೆ ನಮಗೆ. ಇದನ್ನ ಇರೋ ಬಟ್ಟೆ ಕಿತ್ತು ಬಿಸಾಡ್ತಕ್ಕಂಥ ಸಂದರ್ಭಗಳಲ್ಲಿ ಕಾಣ್ತೀವಿ ನಾವು ಅಂತ. ಹೊಸ ಬಟ್ಟೆ ಉಡೋದಾಗಿರ್ಲಿ ಅಂತ. ಆ ಕಾಲ ಹೇಗಿರುತ್ತೆ, ಆ ಸಂದರ್ಭ ಹೇಗಿರುತ್ತೆ ಅಂದ್ರೆ ರಕ್ಷಣೆಗೆ ಆರಕ್ಷಕರು ಬೇಕಾಗ್ತಾರೆ. ಹೆಣ್ಮಕ್ಳು ಮಾನ ರಕ್ಷಣೆಗೆ ಆರಕ್ಷಕರು ಬೇಕಾಗ್ತಾರೆ. ಇದೇನು ಸಂಸ್ಕೃತಿನ? ಇದನ್ನ ಯಾರು ಹೇಳಿಲ್ವಲ್ಲ. ಇಸ್ಲಾಮೂ ಹೇಳಿಲ್ಲ, ಕ್ರಿಶ್ಚಿಯಾನಿಟಿನೂ ಹೇಳಿಲ್ಲ. ನಮ್ಮ ದೇಶದಲ್ಲಿ 2-3 ಧರ್ಮಗಳು ಏನಿದೆ, ಸಿಖ್ ಧರ್ಮ ಹೇಳಿಲ್ಲ, ಜೈನ್ ಧರ್ಮ ಹೇಳಿಲ್ಲ. ಯಾವ ಧರ್ಮ ಹೇಳಿದೆ ಇದನ್ನ? ಕುಡಿದು ತೂರಾಡು, ಆ ದಿನ ಹುಚ್ಚುಚ್ಚಾಗಿ ಮಾತಾಡು, ಅಶ್ಲೀಲವಾಗಿ ಮಾತಾಡು ಅಂತ ಯಾರು ಹೇಳಿದ್ರು? ಇದ್ಯಾವ ತರ ಸಂಭ್ರಮಾಚರಣೆ ಇದು? ಇನ್ನೊಬ್ರಿಗೆ ತೊಂದರೆ ಕೊಡೋ ತರದ್ದು ಅಂತ. ಹಾಗಾಗಿ ನಮ್ಮ ಆಚರಣೆ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಆ ಋತುವಿಗೆ ತಕ್ಕಂತ ಭಕ್ಷ್ಯಗಳನ್ನು ಮಾಡಿ ಊಟ ಮಾಡ್ತಕ್ಕಂಥದ್ದು, ಆ ಕಾಲಕ್ಕೆ ಆ ಋತುವಿಗೆ ಸಲ್ಲ ಅಂತ ಅಡಿಗೆ ಮಾಡಿ ಊಟ ಮಾಡಿ ಎಲ್ಲರೂ ಹಂಚಿಕೊಂಡು ಖುಷಿ ಪಟ್ಟು ಇದೆಷ್ಟು ಚೆನ್ನಾಗಿರುತ್ತೆ ಅಂತ, ಅದೆಷ್ಟು ಹಾಳಿರುತ್ತೆ ಅದು ಅಂತ. ಈ ಸರ್ವಧರ್ಮ ಸಮನ್ವಯತೆ ಸಮಾಜದಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಆಚರಣೆಯಲ್ಲಿ ತರ್ತೀವಿ ಅಂತ ನಾವು 31ನೇ ತಾರೀಕು ಕಂಠ ಪೂರ್ತಿ ಕುಡಿತೀವಿ, ಅರ್ಧ ಬಟ್ಟೆ ಹಾಕೊಳ್ತೀವಿ, ಬೆಳಗ್ಗೆ ಎದ್ಬಿಟ್ಟು ಶುಭ್ರವಾಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಈ ಕಲ್ಚರು ಇದೆ ಗುರುಗಳೇ, ಏನ್ ಹೇಳ್ತೀರಿ? ಅಲ್ಲ, ಆರಂಭ ಯಾವಾಗಲೂ ಚೆನ್ನಾಗಿರ್ಬೇಕಂತೆ. ನೀವು ಹೇಗೆ ಶುರು ಮಾಡ್ತೀರೋ ಹಾಗೆ ಮುಂದುವರಿತೀರಿ, ಹೇಗೆ ಮುಂದುವರಿತೀರೋ ಹಾಗೆ ಪೂರ್ಣ ಮಾಡ್ತೀರಿ. ಈ ಮೊದಲನೇ ಹೆಜ್ಜೆ ತುಂಬಾ ಮುಖ್ಯ. ಒಂದು ನೃತ್ಯ ಕಾರ್ಯಕ್ರಮ ಅಂತ ಅನ್ಕೊಂಡ್ರೆ ಆಕೆ ಮೊದಲನೇ ಹೆಜ್ಜೆನೆ ತಪ್ಪಿದ್ರೆ, ನೃತ್ಯಗಾತಿ ಅಥವಾ ನೃತ್ಯಗಾರ ಮೊದಲನೇ ಹೆಜ್ಜೆನೆ ತಪ್ಪಿದ್ರೆ, ತಾಳ ತಪ್ಪಿದ್ರೆ ಅದು ಮತ್ತೆ ಸರಿಯಾಗಲ್ಲ. ಅದು ಮುಂದೆ ಪೂರ್ತಿ ತಾಳ ತಪ್ಪಾನೆ ಹೋಗುತ್ತಲ್ವ ಅದು ಅಂತ. ಯಾಕೆ ಮೊದಲೇ ತಪ್ಪಿದೆ ಅಲ್ವ ಅದು ಅಂತ. ಹೀಗೆ ಶುರು ಮಾಡಬೇಕಾದ್ರೆ ನಾವು ಕುಡಿದು ತೂರಾಡಿ ಶುರು ಮಾಡಿದ್ರೆ ಇಡೀ ವರ್ಷ ಹೇಗೆ ನಡೆಯೋದು ಅಂತ. ನಮ್ಮ ಮುಖ್ಯ ಪ್ರಶ್ನೆ ಇರೋದು, ಇದೆಲ್ಲ ಮಾಡಿದ್ಮೇಲೆ ದೇವರ ಹತ್ರ ಹೋಗೋದಾ ಅಂತ. ದೇವರ ಹತ್ರ ಹೋಗ್ಬೇಕಾದ್ರೆ ಹೇಗಿರ್ಬೇಕು ನಾವು ಅಂತ. ಬಹುಶಃ ಅವರು ಎಷ್ಟು ರಾತ್ರಿ ಪಾನಮತ್ರ ಆಗಿರ್ತಾರೆ ಅಂದ್ರೆ ದೇವರ ಹತ್ರ ಹೋಗ್ಬೇಕಾದ್ರೆ ಪೂರ್ತಿ ಸರಿಯಾಗಿರಲ್ಲ ಅವರು. ಹೊರಗಡೆ ಸ್ನಾನ ಮಾಡ್ಬೋದು, ಒಳಗಡೆ ಹೋಗಿರೋದು ಪೂರ್ತಿ ಅದ್ರ ಪ್ರಭಾವ ಕಡಿಮೆ ಆಗ್ಬೇಕಲ್ಲ ಅಂತ, ಆಗಿರಲ್ಲ ಅಂತ ಅನ್ಸತ್ತೆ ಅಂತ. ಯಾವ ದೇವ್ರು ಒಪ್ಕೋತಾನೆ ನಮಸ್ಕಾರನ ಅಂತ.